ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ ಸುಮಲತಾ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಅಂತೇಳಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಮಾಹಿತಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತಾನೆ. ಇವಳ ಹೆಸರು ಡಾಕ್ಟರ್ ಸುಮಲತಾ. 60ರ ಒಂದು ವಯ ಕೂಡ ತುಂಬಿದೆ ಅಂತ ಹೇಳ್ಕೊಂಡಿದ್ದಾರೆ. ಈಕೆ ಕೆಲಸ ಡಾಕ್ಟರ್ ಆಗಿದ್ಲು. ಇವಾಗ ಮನೆಯಲ್ಲಿ ಇದ್ದಾಳೆ. ಯಜಮಾನ ಇಲ್ಲ, ಒಂಟಿಯಾಗಿ ಜೀವನ ಕಳೆಯುತ್ತಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳು, ಒಬ್ಬಳೇ ಮಗಳು ಫಾರಿನ್ನಲ್ಲಿ ಹೋಗಿ ಸೆಟಲ್ ಆಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸಮಸ್ಯೆ, ಯಾರು ನನ್ನ ಜೋಡಿ ಆಲ್ಮೋಸ್ಟ್ ಮಾತನಾಡಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ನನಗೂ ಕೂಡ ಒಬ್ಬ ಗೆಳೆಯನ ಒಂದು ಅವಶ್ಯಕತೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬಯಕೆ, ಯಂಗ್ ಹುಡುಗರ ಜೋಡಿ ಗೆಳೆತನ ಬೆಳೆಸಿ ಸುಖ ಅನುಭವಿಸುವ ಒಂದು ಆಸೆ ಕೂಡ ಆಗುತ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ 2016ರ ಒಂದು ಮಾಡೆಲ್ ಆಡಿ Q3 30 TDI ಪ್ರೀಮಿಯಂ FWD ಆ ಒಂದು ಕಾರ್ನ ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಇದರಲ್ಲಿ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ. ಹಾಗೆಯೇ ಬಿಫೋರ್ ನೋಡಿ, ತನ್ನ ಜೀವನದಲ್ಲಿ ಅನುಭವಿಸಿದ ಒಂದು ಕಷ್ಟಗಳು ಹೀಗೆಲ್ಲ ಇದೆ. ಈ ಒಂದು ಕಷ್ಟಗಳು ನನಗೆ ಇವಾಗ ತಡೆಯಲು ಆಗ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ನನ್ನ ಒಂದು 45ನೇ ವಯಸ್ಸಿಗೆ ನನ್ನ ಒಂದು ಗಂಡನನ್ನು ಕಳೆದುಕೊಂಡೆ. ಸೊ ಕಳೆದುಕೊಂಡು ವಿಧವೆ ಆದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರೀತಿಯಿಂದ ಸಾಕಿದ ಮಗಳು ಕಳೆದ ಒಂದು ವರ್ಷದ ಹುಡುಗೆ, ಆಲ್ಮೋಸ್ಟ್ ಕಳೆದ ಒಂದು ವರ್ಷದ ಹಿಂದೆ ಒಬ್ಬ ಹುಡುಗನ ಜೋಡಿ ಓಡಿ ಕೂಡ ಹೋದ್ಲು. ಸೊ ಓಡಿ ಹೋಗಿ ಆಲ್ಮೋಸ್ಟ್ ಫಾರಿನಲ್ಲಿ ಸೆಟಲ್ ಆಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈಗ ನನಗೆ ವಯಸ್ಸು ಆಗಿರೋದು ಗೊತ್ತಿದ್ರೂ ಕೂಡ ಒಂದು ಫೋನ್ ಕೂಡ ಮಾಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸೊ ಇದೆಲ್ಲ ಒಂದು ಒತ್ತಡ ಇರೋದ್ರಿಂದ ಡಾಕ್ಟರ್ ಕೆಲಸವನ್ನು ಕೂಡ ಸ್ವತಃ ನಾನೇ ಕೂಡ ಬಿಟ್ಟೆ. ಸೊ ಬಿಟ್ಟು ಇವಾಗ ಒಬ್ಬಳೇ ಮನೆಯಲ್ಲಿ ಇದ್ದೇನೆ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನಾನು ಗೆಳೆತನ ಒಂದು ಬೆಳೆಸುವ ಗಂಡಿನ ಒಂದು ಗುಣಲಕ್ಷಣಗಳು ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟಿಫುಲ್ ಇರುವಂಥ ಹುಡುಗ ಯಾರಾದರೂ ಸಿಕ್ಕರೆ ಖಂಡಿತವಾಗ್ಲೂ ನಾನು ಅವರ ಜೊತೆಯಲ್ಲಿ ಹ್ಯಾಪಿಯಾಗಿ ಇರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ನನಗೆ ನನ್ನ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಗಂಡಸರ ಜೋಡಿ ಜೀವನ ಮಾಡುವ ಒಂದು ಬಯಕೆ ಕೂಡ ಆಗ್ತಿದೆ. ತೀರಾ ವಯಸ್ಕರ ಒಂದು ಗಂಡು ಮಕ್ಕಳಿಗೆ ಆಲ್ಮೋಸ್ಟ್ ನಾನು ಅವಕಾಶ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ವಯಸ್ಕರ ಒಂದು ಗಂಡು ಮಕ್ಕಳಿಗೆ ಅಂದರೆ ಸೊ ಆಲ್ಮೋಸ್ಟ್ ತುಂಬಾ ವಯಸ್ಸಾಗಿದ್ದರೆ ಅವರಿಗೆ ಅವಕಾಶ ಕೊಡಲ್ಲ. ಬಟ್ ಸ್ವಲ್ಪ ಲೈಟಾಗಿ ಯಂಗಾಗಿ ಇದ್ರೂ ಕೂಡ ನಾವು ಖಂಡಿತವಾಗ್ಲೂ ಅವರಿಗೆ ಅವಕಾಶ ಕೊಡುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮಗಳು ದೂರ ಹೋದಾಗಿಂದ ಆಲ್ಮೋಸ್ಟ್ ತುಂಬಾ ಒಂದು ಬೋರ್ ಕೂಡ ಆಗ್ತಿದೆ. ಸೊ ಹೋದಾಗಿದ್ದರಿಂದ ಕೂಡ ಮನೆಯಲ್ಲಿ ಒಬ್ಬಳಿಗೆ ಆಲ್ಮೋಸ್ಟ್ ಬೋರ್ ಆಗೋದಕ್ಕೆ ನಾನು ಆಲ್ಮೋಸ್ಟ್ ಬೆರಳು ಹಾಕೋದು, ವಿಡಿಯೋ ನೋಡೋದು ಅದನ್ನೆಲ್ಲ ಕೂಡ ಮಾಡ್ತಿದ್ದೆ. ಸೊ ಇವಾಗ ಅದನ್ನೆಲ್ಲ ಕೂಡ ಸ್ಟಾಪ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ. ಯಾಕಂದರೆ ಯಾರಾದರೂ ಸಿಕ್ಕರೆ ಅವರ ಜೊತೆ ನನ್ನ ಫೀಲಿಂಗ್ಸ್ನ ಕೂಡ ಶೇರ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಪ್ಲ್ಯಾನಿಂಗಲ್ಲಿ ಕೂಡ ಇದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಒಬ್ಬ ಗಂಡಿನ ಒಂದು ಗೂಟದ ಒಂದು ಬಯಕೆ ಕೂಡ ಆಗ್ತಿದೆ. ಯಾರಾದರೂ ನಂಬಿಕೆಯಸ್ಥ ಗಂಡು ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಡೀಟೇಲ್ಸಲ್ಲಿ ಕೂಡ ತಮ್ಮ ಒಂದು ನಂಬರ್ನ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಹಾಗೆಯೇ 2016ರ ಒಂದು ಆಡಿ ಕಾರ್ನ ಬಗ್ಗೆ ಮಾಹಿತಿ ನೋಡಲಿಕ್ಕೆ ಹೋದರೆ 2016ರಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. 60,000 ಕಿಲೋಮೀಟರ್ ರನ್ ಆಗಿರುತ್ತೆ. ಡೀಸೆಲ್ ಫ್ಯೂಲ್ ಟೈಪ್ ಆಗಿರುತ್ತೆ. ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಮತ್ತು ಅಹಮದಾಬಾದಲ್ಲಿ ಈ ಒಂದು ಪ್ರೆಸೆಂಟ್ ಕಾರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರ್ತದೆ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟ್ 7 ಒಂದು ಗೇರ್ಗಳನ್ನು ಕೂಡ ಹೊಂದಿರುತ್ತೆ. ಫಸ್ಟ್ ಓನರ್ ಆಗಿರ್ತಾರೆ. ಪ್ರೈಸ್ ಬಂದುಬಿಟ್ಟು 15,50,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗಿರುತ್ತೆ. ಹಾಗೆಯೇ ಫೀಚರ್ಸ್ ನೋಡ್ಲಿಕ್ಕೆ ಹೋದರೆ, ಸೊ ಎಕ್ಸ್ಟೀರಿಯರ್ ನೋಡ್ಲಿಕ್ಕೆ ಹೋದರೆ ಸನ್ ರೂಫ್ ಇದೆ, ಮತ್ತು ರೂಫ್ ರೇಲ್ಸ್ ಕೂಡ ಇದೆ, ರೂಫ್ ಮೌಂಟೇನ್ ಕೂಡ ಇದೆ, ಮತ್ತು ಬಾಡಿ ಕೂಲರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕ್ರೋಮ್ ಫಿನಿಷರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಕೂಡ ಇಂಟೀರಿಯರ್ ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಇಮೇಜಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.